ಸೊ 15 ಡೇಸ್ ಚಾಲೆಂಜ್ ಗೈಸ್, ನೀವೇ ಬೇಕಾದ್ರೆ ಟ್ರೈ ಮಾಡಿ, ಅಪ್ಲೈ ಮಾಡಿ, 15 ದಿನದಲ್ಲೇ ನಿಮಗೆ ವ್ಯತ್ಯಾಸ ತಿಳಿಯುತ್ತೆ. ಸೊ ಯಾವ ತರ ಹೇರ್ ಮಾಸ್ಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಚೆನ್ನಾಗಿ ನಿಮ್ಮ ಕೂದಲು ರೇಷ್ಮೆ ತರ ಶೈನಿ ಆಗಿ ಹೊಳೆಯುತ್ತೆ. ಒಂದು 5-20 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಗೈಸ್. ಅದು 30 ಮಿನಿಟ್ಸ್ ಅದನ್ನ ನೆನೆಯಕ್ ಬಿಡಬೇಕು. ಸ್ನಾನ ಮಾಡ್ಕೊಳ್ಳಿ. ಮನೇಲೆ ನಾವು ಹೇರ್ ಮಾಸ್ಕ್ ಯಾವ ತರ ಮಾಡ್ಕೊಳ್ಳೋದು, ನಮ್ಮ ಕೂದಲು ರೇಷ್ಮೆ ತರ ಯಾವ ತರ ಮಾಡ್ಕೊಳ್ಳೋದು, ಇಂಗ್ರೀಡಿಯೆಂಟ್ಸ್ ಮನೇಲೆ ಯಾವ ತರ ಹೇರ್ ಮಾಸ್ಕ್ ಪ್ರಿಪೇರ್ ಮಾಡೋದು, ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಂಗೆ ಇಲ್ಲ. ನೀವು ಆರಾಮಾಗಿ ಮನೇಲೆ ಕೂಡ ಹೇರ್ ಸ್ಪಾ ಮಾಡ್ಕೋಬಹುದು. ಒಂದು ಬೌಲ್ ತಗೊಳ್ಳಿ, ಅರ್ಧ ಬೌಲ್ ಅಷ್ಟು ನೀವು ನೀರ್ ಆಡ್ ಮಾಡ್ಕೊಳ್ಳಿ. ಕಾಯಕ್ಕಿಡಿ. ಲೈಟ್ ಆಗಿ ಅದು ಕಾಯ್ತಾ ಇದೆ. 2 ಟೇಬಲ್ ಸ್ಪೂನ್ ಅಷ್ಟು ಅಗಸೆ ಬೀಜನ ಆಡ್ ಮಾಡ್ಕೋಬೇಕು. ಅಕ್ಕಿ 2 ಟೇಬಲ್ ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ಳಿ. ನೀವು ಮಿನಿಮಮ್ 15 ಮಿನಿಟ್ಸ್ ಬೇಯಿಸ್ಕೋಬೇಕು, ಕಡಿಮೆ ಉರಿಯಲ್ಲಿ. ನೀವು ಬಾಯ್ಲ್ ಮಾಡ್ತಾ ಮಾಡ್ತಾ ಅದು ನೊರೆ ಬಂತು ಲೋಳೆ ತರ ಕನ್ವರ್ಟ್ ಆಗುತ್ತೆ. ಇದನ್ನ ಫಿಲ್ಟರ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರು ಒಂದು ಕಾಟನ್ ಬಟ್ಟೆ ತಗೊಂಡು ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೋತಾ ಇದೀವಲ್ಲ, ಈ ಕಾಟನ್ ಬಟ್ಟೆಯಲ್ಲಿ ನೀವು ಫಿಲ್ಟರ್ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ ಯಾವ ತರ ಲೋಳೆ ತರ ಬಂದಿದೆ. ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಆಯಿಲ್ ನ ಹಾಕೋತಾ ಇದೀವಿ. ಬಾದಾಮಿ ಎಣ್ಣೆ ನಮ್ಮ ಕೂದಲನ್ನ ಆರೈಕೆ ಮಾಡಲು ತುಂಬಾನೇ ಸಹಾಯಕಾರಿ. ನಮ್ಮ ಕೂದಲನ್ನ ಶೈನಿ ಮಾಡಲು ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಹೇರ್ ಡ್ಯಾಂಡ್ರಫ್ ನು ಕೂಡ ಇದು ಕಡಿಮೆ ಮಾಡುತ್ತೆ. ರೆಡಿ ಆಯ್ತು. ನಾವೀಗ ಏನ್ ರೆಡಿ ಮಾಡ್ಕೊಂಡಿದೀವಿ ಪೇಸ್ಟ್ ನ. ಸೊ ಫಸ್ಟ್ ಯಾವಾಗ್ಲೂ ಅಪ್ಲೈ ಮಾಡುವಾಗ ರೂಟ್ ಇಂದಾನೆ ಅಪ್ಲೈ ಮಾಡಿ. ಸೊ ಇವಾಗ ನಂದು ಸ್ನಾನ ಆಯ್ತು. ಸ್ನಾನ ಮಾಡ್ಕೊಂಡು ಹೇರ್ ನ ಡ್ರೈ ಮಾಡ್ಕೊಂಡು ಬಂದೆ ಗೈಸ್. ನನ್ನ ಕೂದಲು ಎಷ್ಟು ಶೈನಿ ಆಗಿ, ಎಷ್ಟು ನ್ಯಾಚುರಲ್ ಆಗಿ ರೇಷ್ಮೆ ತರ ಕಾಣಿಸ್ತಾ ಇದೆ. ನೀವು ವೀಕ್ಲಿ 1 ಟೈಮ್ ಹಾಕೊಂಡ್ರೆ ಸಾಕು ಗೈಸ್, ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅಗಸೆ ಬೀಜ, ಅದನ್ನ ಇಂಗ್ಲಿಷ್ ಅಲ್ಲಿ ಫ್ಲಾಕ್ಸ್ ಸೀಡ್ಸ್ ಅಂತಾನೂ ಕರೀತಾರೆ. ಕೂದಲಿಗೆ ತುಂಬಾನೇ ಉಪಯೋಗಕಾರಿ. ಬಿಳಿ ಕೂದಲು ಕಪ್ಪಾಗಿ ಕಾಂತಿಯುತ ಮಾಡಲು ಈ ಅಗಸೆ ಬೀಜ ಹೆಲ್ಪ್ ಮಾಡುತ್ತೆ. ಈ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ನಮ್ಮ ಕೂದಲು ತುಂಬಾನೇ ಆರೋಗ್ಯವಾಗಿ ಇರುತ್ತೆ. ಯಾವುದೇ ಹೇರ್ ಲಾಸ್ ಆಗೋದಿಲ್ಲ. ಈ ಶೈನಿ ಆಗಿ ಸ್ಮೂತ್ನೆಸ್ ಆಗಿ ಕನ್ವರ್ಟ್ ಮಾಡಲು ಈ ಅಗಸೆ ಬೀಜ ತುಂಬಾನೇ ಉಪಯೋಗಕಾರಿ. ಏನಾಗುತ್ತೆ, ತಲೆ ಒಟ್ಟು ಮತ್ತೆ ಹೇರ್ ಡ್ಯಾಂಡ್ರಫ್ ನ ಕಡಿಮೆ ಮಾಡುತ್ತೆ. ತುರ್ಕೆ ಸ್ಟಾರ್ಟ್ ಆಗಿರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಪ್ಲಸ್ ನಮ್ಮ ಕೂದಲಿನ ಬೇರ್ಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ನಮ್ಮ ಕೂದಲು ತುಂಬಾನೇ ಆರೋಗ್ಯವಾಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ. ಮೆಗ್ನೀಷಿಯಂ, ವಿಟಮಿನ್ ಬಿ ಅಂಡ್ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಕೂದಲು ತುಂಬಾ ದಪ್ಪವಾಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಈ ಅಗಸೆ ಬೀಜವನ್ನ ತಲೆ ಕೂದಲಿನ ಕಂಡೀಷನರ್ಗೂ ಕೂಡ ಯೂಸ್ ಮಾಡ್ತಾರೆ. ಅಕ್ಕಿ ಕೂದಲನ್ನ ಗ್ರೋತ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಕ್ಕಿ ರಸದಲ್ಲಿ ವಿಟಮಿನ್ ಬಿ, ವಿಟಮಿನ್ ಇ, ಫೈಬರ್, ಮೆಗ್ನೀಷಿಯಮ್ಸ್ ಇರೋದ್ರಿಂದ ನಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ರೈಟ್ ನ್ಯೂಸ್.